ಆ ಸ್ಟ್ರೆಂತ್ ಅಲ್ಲಿ ಹೋಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಆ ಚೈಲ್ಡ್ ಮ್ಯಾರೇಜ್ ಇಂದ ನಮ್ಗೆ ಭಾರಿ ತೊಂದರೆ, ಹೆಲ್ತ್ ರಿಸ್ಕ್ಸ್ ಆಗುತ್ತೆ, ತೊಂದರೆ ಆಗುತ್ತೆ, ವೈಲೆನ್ಸು, ಅಬ್ಯೂಸು, ಆಮೇಲೆ ಜೆಂಡರ್ ಇನ್ಇಕ್ವಾಲಿಟಿ, ಅವರಿಗೆ ಆ ಶಕ್ತಿ ಬರೋದಿಲ್ಲ. ಎಕ್ಸ್ಟ್ರೀಮ್ ಪಾವರ್ಟಿ, ಅದು ಈ ಪಾವರ್ಟಿ ಅನ್ನೋದೊಂದು ಚೈಲ್ಡ್ ಮ್ಯಾರೇಜ್ಗೆ ಪ್ರೋತ್ಸಾಹ ಮಾಡ್ತಾ ಇದೆ. ಲ್ಯಾಕ್ ಆಫ್ ಎಜುಕೇಶನ್, ಹ್ಯೂಮನ್ ಟಚ್ ಇಲ್ಲದೆ ಇರೋದು ಸಮಾಜದಲ್ಲಿ. ಲಾಸ್ ಆಫ್ ಎಜುಕೇಶನ್, ಪಾವರ್ಟಿಯಿಂದ ಅವರು ಚೈಲ್ಡ್ ಮ್ಯಾರೇಜ್ಗಳಾದರೆ ದೇ ವಿಲ್ ಲೂಸ್ ದೇರ್ ಎಜುಕೇಶನ್. ಅವರಿಗೆ ಪ್ರಪಂಚ ಜ್ಞಾನ ಇಲ್ಲದೆ ಎಷ್ಟೋ ನಾವು ನೋಡ್ತೀವಿ, ಆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ನಾನು ನಮ್ಮ KR ಪೇಟೆ, ಕೃಷ್ಣರಾಜ ಪೇಟೆಯಲ್ಲಿ ನನಗೆ ಯಾರೋ ರೈತರು ಬಂದು ಹೇಳೋದು, ಸರ್ ಈ ಥರ ಆಗ್ತಾ ಇದೆ ಸರ್ ಅಂತ. ನಾವು ಎಂಟೈರ್ ಮಂಡ್ಯ ಡಿಸ್ಟ್ರಿಕ್ಟು 9 ಟೀಮ್ ಮಾಡಿ ಎಲ್ಲ ಕಡೆ ಕಳಿಸಿದಾಗ ಸುಮಾರು 64 ಸ್ಕ್ಯಾನಿಂಗ್ ಮಾಡಿದ್ದನ್ನು KR ಪೇಟೆ ತಾಲೂಕು ಮಾತ್ರ ಸಿಕ್ತು. ಅಲ್ಲಿ 31 ಸ್ಕ್ಯಾನಿಂಗ್ ಬಿಲೋ 18 ಇಯರ್ಸ್. ಇಲ್ಲ ಹೋಗ್ಸೋ ಬರ್ತಾರೆ, ಇಲ್ಲ ಚೈಲ್ಡ್ ಮ್ಯಾರೇಜ್ ಬರ್ತಾರೆ. ಎಲ್ಲ ಒಂದು ಕಡೆ ಇವಾಗ ನಾವು 23 ಸೆಂಚುರಿಯಲ್ಲಿ ಇದ್ದೀವಿ, 90% ಎಜುಕೇಷನ್ನು. ಎಲ್ಲ ಒಂದು ಕಡೆ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಅವರಿಗೆ ಪ್ರಾಪರ್ ಅಡ್ವೈಸ್ ಇಲ್ಲ. ಅದಕ್ಕೆ ನಮ್ಮ ಲೀಗಲ್ ಸರ್ವಿಸ್ ಅವ್ರು ಇರಬೇಕು, ನಮ್ಮ ನಲ್ವಾಡವ್ರು ಇರಬೇಕು, ಕೋರ್ಟ್ಗಳಿರಬೇಕು, ಸಂಘ ಸಂಸ್ಥೆಗಳು ಹೋಗಿ ಅವ್ರಿಗೆ ಹೇಳ್ಬೇಕು ನಿಜವಾದ ಪ್ರಾಬ್ಲಮ್ ಏನಾಗುತ್ತೆ ಚೈಲ್ಡ್ ಮ್ಯಾರೇಜಲ್ಲಿ. ಪೋಕ್ಸೋ ತಕ್ಷಣ ನೋವಾಗುತ್ತೆ ನನಗೆ. ಈ ನಾವು ಆಶ್ರಮಕ್ಕೆಲ್ಲ ಹೋಗ್ತೀವಿ, ಹೋದಾಗ 14-15 ವರ್ಷ ಹುಡುಗಿ, 2 ವರ್ಷ ಮಗು, ಏನ್ರಿ ಅನ್ಯಾಯ ಇದು ಅಂತ. ಅದೆಲ್ಲ ಸರಿ ಮಾಡಿ ಮನೆಗೆ ಹೋಗೋದ್ರೆ ಹೋಗಲ್ಲ ಅಂತ ಅವಮಾನ ಅದಕ್ಕೆ ಸಮಾಜದಲ್ಲಿ. ಎಲ್ಲ ಒಂದು ಕಡೆ ಚೈಲ್ಡ್ ಮ್ಯಾರೇಜ್ ನಾವು ತಂದೆ ತಾಯಿ ಕಾರಣ. ನಮ್ಮ ಪಾವರ್ಟಿಗೋಸ್ಕರ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ಬ ಶ್ರೀಮಂತ ಮದುವೆ ಮಾಡಿಬಿಡ್ತೀವಿ, ಅವ್ರ ಜೀವನ ಎಲ್ಲ ಸಫರ್ ಆಗ್ತಾನೆ. ಅದಕ್ಕೆ ಇಂಪಾರ್ಟೆಂಟ್ ಎಜುಕೇಷನ್. ಪಾವರ್ಟಿ, ಇವಾಗ ಪಾವರ್ಟಿ ತಿಳಿಸ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾನು ಈ ಹಾಸ್ಟೆಲ್ಗೆಲ್ಲ ಹೋಗ್ತೀನಿ. ರಾಯಚೂರು ಒಂದು ಹಾಸ್ಟೆಲ್ಗೆ ಹೋದಾಗ 100 ಜನ ಮಕ್ಕಳಿದ್ದಾರೆ ಅಲ್ಲಿ. ಅವ್ರು 422 ಜನಕ್ಕೆ ಗೌರ್ಮೆಂಟ್ ಲಿಸ್ಟ್ ಕಳಿಸ್ತಾನೆ. ಒಂದು ಮಗುಗೆ 2,100 ರೂಪಾಯಿ ಪರ್ ಮಂತು, 3 ವರ್ಷ ತಿಂತಾನೆ. ಅಲ್ಲೂ ಕರಪ್ಷನ್, ಎಲ್ಲೆಲ್ಲೂ ಕರಪ್ಷನ್. ಚೈಲ್ಡ್ ಮ್ಯಾರೇಜ್ಗೂ ಕರಪ್ಷನ್ ಬರುತ್ತೆ, ಪೋಕ್ಸೋ ಕರಪ್ಷನ್ ಎಲ್ಲ ಹೇಳಿದ್ನಲ್ಲ, ಎಲ್ಲ ಅಂಗಗಳಲ್ಲೂ ಇಂಟರ್ವ್ಯೂನ್ ಆಗ್ಬಿಟ್ಟಿದೆ. ನಮ್ಮ ಒಂದು ಅಂಗ, ಮನುಷ್ಯನಿಗೆ ಒಂದು ಅಂಗ ಆಗ್ಬಿಟ್ಟಿದೆ. ಅದನ್ನು ತೊಲಗಿಸದೇ ಇದ್ರೆ ಇವೆಲ್ಲ ಕಷ್ಟ. ಅಲ್ಲಿ 31 ಜನ ಅಂಡರ್ ಏಜ್ ಬಿಲೋ 18 ಇಯರ್ಸ್ ಸ್ಕ್ಯಾನಿಂಗ್ ಆಗಿತ್ತು. ಅದನ್ನು ನಾನು ಹೇಳಿದೆ ನಮ್ಮ ಪೊಲೀಸವ್ರಿಗೆ, ಯಾವುದೇ ಕಾರಣಕ್ಕೆ ಆ ಮಕ್ಕಳ ಹೆಸರು ಆಚೆ ಬರೋಂಗಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಇಲ್ಲ ಪೋಕ್ಸೋ ಅಂಡರ್ ಏಜ್ ಲವ್ ಇಲ್ಲದೆ ಅಪ್ಪ ಅಮ್ಮ ಮದುವೆ ಮಾಡಿದ್ದಾರೆ, ಆ ಮಕ್ಕಳ ಹೆಸರು ಬರೋಂಗಿಲ್ಲ ಅಂತ. ಆದರೆ 5 ಜನ ಡಾಕ್ಟ್ರು ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡ್ತಾರೆ. ಏನು ಮಾಡಬೇಕು? 3 ಜನ ಅರೆಸ್ಟ್ ಮಾಡಿ ಒಳಗಡೆ, ಅವರು ಅರೆಸ್ಟ್, 2 ತಪ್ಪಿಸ್ಕೊಂಡು ಹೋಗ್ಬಿಟ್ರು ಡಾಕ್ಟ್ರು. ಕೇಸ್ ನಡೀತಾ ಇದೆ. ಎಲ್ಲ ಒಂದು ಕಡೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಇವಾಗಲೂ ನೀವು ಸಾಯಿಸ್ತೀರ, ನನಗೆ ಅರ್ಥ ಆಗ್ತಾ ಇಲ್ಲ. ದೇ ಆರ್ ಈಕ್ವಲ್ ಟು ಮೆನ್. ಫ್ಲೈಟ್ ಓಡಿಸ್ತಾ ಇದ್ದಾರೆ, ಗನ್ ಹಿಡ್ಕೊಂಡು ನಮ್ಮ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ತಪ್ಪು ತಿಳ್ಕೊಬೇಡಿ. ನಮ್ಮ ಹೆಣ್ಮಕ್ಳು, ನಾವು ಊರೂರು ಹೋಗ್ತಾ ಇರೋದ್ರಿಂದ ಕರಪ್ಷನಲ್ಲಿ ಹೆಣ್ಮಕ್ಳು ಭಾಳ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಅವರಷ್ಟು ಹಂಗೆ ಆಗ್ಬಿಟ್ಟವ್ರು. ಏನು ಮಾಡ್ಬೇಕು ನಾವು? ಎಲ್ಲ ಒಂದು ಕಡೆ ಹೆಣ್ಣು ಮಕ್ಕಳು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಒಬ್ಬವ ಆಗ್ತಾರೆ. ನಾವು ಯೋಚನೆ ಮಾಡಿದ್ರೆ ಕರಪ್ಷನ್ ಅವರೇ ಜಾಸ್ತಿ. ಆ ಥರ ಆಗ್ತಾ ಇದೆ. ಅದು ಅವ್ರ ತಪ್ಪಲ್ಲ, ಸಮಾಜ ತಪ್ಪು ಅಂತ ಹೇಳ್ತಾ ಈ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದಿರಿ. ಈ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ನಮ್ಮ ಹೆಗ್ಡೆ ಅವರು ಈಸ್ ಎಕ್ಸ್ಪರ್ಟ್. ಅವ್ರು ಹೇಳ್ತಾರೆ ನಿಮಗೆ. ಅದರಲ್ಲಿ ಒಂದು ಸಣ್ಣದನ್ನು ನಾನು ಹೇಳಿ, ನಾನು ಮೊನ್ನೆ ಉಡುಪಿಗೆ ಹೋಗಿದ್ದೆ. ಅಲ್ಲಿ ಮಣಿಪಾಲ್ ಕಾಲೇಜ್ ಅಂತ ಹೇಳ್ಬಿಟ್ಟು MBBS ಕಾಲೇಜ್ ಅಲ್ಲ ಇದು. ನಾವು ನಮ್ಮ ಶೆಟ್ಟಿಯಲ್ಲಿ ಹೋಗಿದ್ವಿ. ಬರೀ ಮಣಿಪಾಲ್ ಪೊಲೀಸ್ ಸ್ಟೇಷನಲ್ಲಿ ಮಾತ್ರ 366 ಕೇಸುಗಳು ಡ್ರಗ್ ಪೆಡ್ಲಿಂಗು. ಅದರಲ್ಲಿ 31 ಸೇಲ್ ಮಾಡೋದು, 335 ಡ್ರಗ್ ಕನ್ಸಂಪ್ಷನ್ ಕೇಸಸ್. ಮಕ್ಕಳು, ಸಣ್ಣ ಮಕ್ಕಳು. ಕನ್ವಿಕ್ಷನ್ 4 ಕೇಸಲ್ಲಾಗಿದೆ, ಪೆಡ್ಲಿಂಗ್ ಕೇಸಸ್ಸು. 313 ಕೇಸ್ ಕನ್ವಿಕ್ಷನ್ ಆಗಿದೆ ಒಂದೇ ಪೊಲೀಸ್ ಸ್ಟೇಷನಲ್ಲಿ, ಉಡುಪಿಯಲ್ಲಿ. ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನನಗೆ. ಕಾಲೇಜ್ಗೆ
MBBS ಮಾಡಬೇಕು ಅಂತ, ಡಾಕ್ಟರ್ ಮಾಡಬೇಕು ಅಂತ ಅಪ್ಪ ಅಮ್ಮ ಕಷ್ಟಪಟ್ಟು ಮಕ್ಕಳು ಕಳಿಸ್ತಾರೆ. ಅಲ್ಲಿ ಫಾರಿನ್ ಹುಡುಗ ಒಬ್ಬರು ಅವರು ಲವ್ ಆಗ್ಬಿಡ್ತದೆ ಅವಳಿಗೆ. ಅವನು ಇಲ್ಲಿ ಓದಕ್ಕೆ ಬಂದಿಲ್ಲ, ಅವ್ರು ಬಿಸ್ನೆಸ್ಗೆ ಬರ್ತಾರೆ. ಬೇರೆ ಕಂಟ್ರಿಗಳೆಲ್ಲ ಬರೋದು ಮಂಡಿಪಾಲ ನಮ್ಮ ಇದಕ್ಕೆ ಉಡುಪಿಗೆ ಟು ಎಂಕರೇಜ್ ದಿಸ್ ಡ್ರಗ್ಸ್. ಬರೀ ಅಲ್ಲೇ ಅಲ್ಲ, ಇಲ್ಲಿ ಬೆಂಗಳೂರು ನಡೀತಾ ಇದೆ. ಎಲ್ಲ ಕಾಲೇಜಲ್ಲಿ ಪೆಟ್ಟಿ ಶಾಪ್ಗಳು ಇರ್ತಾವಲ್ಲ. ನನಗೆ ಯಾರೋ ಬಂದು ಹೇಳಿದಾಗ ನಮ್ಗೆ ಅದು ಸೆಂಟ್ರಲ್ ಇದು ನಮ್ಗೆ ಬರಲ್ಲ ಅಂತೇಳಿ ಕೊನೆಗೆ ನಾನು ನಮ್ಮ ಪಡಿತರ ಜಡ್ಜ್ ಸೇರ್ಕೊಂಡು ಅವ್ರನ್ನೆಲ್ಲ ಕರೆಸಿ ಎಲ್ಲ ಕಾಲೇಜುಗಳ ಹತ್ರ ಪೆಟ್ಟಿ ಶಾಪ್ ಇರ್ತಾವೆ, ಅಲ್ಲಿ ಮಾಡ್ತಾರೆ. ಸ್ವಲ್ಪ ಅದೆಲ್ಲ ನಿಗಾ ವಹಿಸಿದ್ದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅದು ಈಗ ಈ ಕರಪ್ಷನ್ ಇಂದ ಭಯಾನಕವಾದ ಒಂದು ದೊಡ್ಡ ಕಾಯಿಲೆ ಅದು. ಡ್ರಗ್ಸ್ ಅಡಿಕ್ಟ್ ಇದೆಯಲ್ಲ, ಭಾರಿ ಕಷ್ಟ. ನೀವೆಲ್ಲ ನೋಡಿರ್ತೀರಿ, ಕೋರಮಂಗಲದಲ್ಲಿ ಒಂದು ವಯಸ್ಸು ಬಂದಿರೋ ಹೆಣ್ಮಗಳು ಅಪ್ಪ ಅಮ್ಮನೇ ಹೊಡಿತಾಳೆ. ಆ ಡ್ರಗ್ಸ್ ತಗೊಂಡಾಗ ಅವ್ರಿಗೆ ಜ್ಞಾನ ಇಲ್ಲ, ಮೈ ಮೇಲೆ ಒಂದು ನಿಕ್ಕರ್ ಹಾಕ್ಕೊಂಡು ಕೊನೆಗೆ ಅವರೇ ಅಪ್ಪ ಅಮ್ಮ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ಅದು ಎಷ್ಟು ಕ್ರೂರಿ ಇರ್ತೀರ ಅಂದರೆ, ಆ ಡ್ರಗ್ಸ್ ತಗೊಂಡು ಮನುಷ್ಯತ್ವ ಇರಲ್ಲ, ಅವ್ರಿಗೆ ಏನು ಬೇಕಾ ಮಾಡಾಕ್ತಾರೆ. ನಾವು ನೋಡಿದ್ವಿ ಇನ್ಸಿಡೆಂಟ್ಗಳು. ಅಪ್ಪ ಅಮ್ಮನ ಸಾಯಿಸಿದ್ದಾರೆ, ಮಕ್ಕಳು ಸಾಯಿಸಿದ್ದಾರೆ, ಸಣ್ಣ ಮಗುನ ಸಾಯಿಸಿಬಿಡ್ತಾರೆ. ಆ ಥರ ಅದು ಮಣಿಪಾಲದ ಇನ್ಸಿಡೆಂಟ್ ಆಯಿತು. ಅವಳು ಲವ್ ಮಾಡ್ತಾಳೆ ಫಾರಿನ್ ಅವ್ರನ್ನ, ಅವನು ಅವ್ರನ್ನ ಈ ಡ್ರಗ್ಸ್ ಪೆಡ್ಲಿಂಗ್ ಇಟ್ಕೊತಾನೆ. ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ. ಕೊನೆಗೆ ಏನಾದ್ರು ಮಾಡಿ ತಡಿಬೇಕು ಅಂತ ಮಾಡಿದ್ರೆ ಕೊನೆಗೆ ಅವನ್ನೇ ಮದುವೆ ಆಗ್ಬಿಡ್ತಾಳೆ. ಆಯಿತು ಅಂತ ಪಾಪ ಸಂಪ್ರದಾಯ ಕುಟುಂಬ ಅವರು ಆಯಿತು ಅಂತ ಬಿಟ್ಬಿಡ್ತಾರೆ, ಹೋಗಮ್ಮ ಅಂತ. ಕೊನೆಗೆ ಇನ್ನೊಬ್ಬ ತಂಗಿ ಇರ್ತಾಳೆ, ಅವನ ಭಾವ ಅಕ್ಕ ಇಬ್ಬರು ಸೇರಿ ಅವಳು ಹೇಳ್ತಾರೆ. ಕೊನೆಗೆ ಇಬ್ಬರು ಸತ್ತೋಗ್ತಾರೆ ಕುಡ್ದು ಆ ಡ್ರಗ್ಸನ್ನು. ಈ ಥರ ಎಷ್ಟು ಸಂಸಾರಗಳು ಹಾಳಾಗೋಗುತ್ತೆ ಅಂದರೆ, ಇದಕ್ಕೆಲ್ಲ ನಾನು ಹೇಳಿದೆ, ಯಾಕೆ ಗೌರ್ಮೆಂಟ್ ಅವರು ಲೈಸೆನ್ಸ್ ಕೊಡ್ತಾರೆ? ಎಲ್ಲ ಒಂದು ಕಡೆ ಟಾಪ್ ಅವ್ರು ಹೇಳ್ತಾರೆ ಚೆನ್ನಾಗಿ, ಟಾಪ್ ಅಧಿಕಾರಿಗಳು, ಟಾಪ್ ಕನ್ಸರ್ನ್ ಅವ್ರಿಗೂ ಪಾಲು ಬರುತ್ತೇನೋ ಅಂತ ನನಗೆ ಡೌಟು. ಇಲ್ಲೇ ಅದೆಲ್ಲ ಎಂಕರೇಜ್ ಮಾಡಲ್ಲ. ಈ ಪಾಲುಗೋಸ್ಕರ ನಮ್ಮ ಭಾರತ ಮಾತೆಯನ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ಇದೆ. ಈ ಪಾಲು ಎಲ್ಲದನ್ನು ಶೇರು ಅಂದರೆ ಫಂಡಮೆಂಟಲ್ ರೈಟ್ ಟು ಟೇಕ್ ಅ ಬ್ರೈಟ್ ಅನ್ನೋ ಶೇರು ತಗೊಂಡು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಮಾನವ ಹಕ್ಕುಗಳು ಭ್ರಷ್ಟಾಚಾರ ಸಂಸ್ಥೆ ಮಾಡ್ತಾ ಇದ್ದಾರೆ. ಬರೀ ಅವ್ರು ಮಾಡೋದಾಗೋದಿಲ್ಲ. ಇಲ್ಲಿ ಬಂದಿದ್ದಂಥ ನಾವೆಲ್ಲರೂ ನಾನು ಸೇರಿಕೊಂಡು ಇದೊಂದು ಹೋರಾಟ ಮಾಡಿದ್ರೆ ಮಾತ್ರ ಮುಂದೆ ಒಂದು ದಿವಸ ಅನುಕೂಲ ಆಗುತ್ತೆ ಅಂತ ಹೇಳಿ 4 ಮಾತು ಆಡ್ಕೊಳ್ಳೋ ಅವಕಾಶ ಕೊಟ್ಟ ಎಲ್ರಿಗೂ ನೆನೆಸಿ ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಉಪಲೋಕಾಯುಕ್ತರು ವಿ ಬೀರಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬದಲಾವಣೆ ಜಗದ ನಿಯಮ. ಈ ಜಗತ್ತಲ್ಲಿ ಯಾವುದು ಶಾಶ್ವತವಲ್ಲ. ಚೇಂಜಸ್ ಆರ್ ಕಾನ್ಸ್ಟಂಟ್ ಇನ್ ಈಚ್ ಅಂಡ್ ಎವ್ರಿ ಒನ್ಸ್ ಲೈಫ್ ಅಂಡ್ ಕಂಟ್ರಿ. ಹಾಗೆ ಎಲ್ಲರಲ್ಲೂ ಸ್ವಾರ್ಥತೆ ಇದೆ, ಅದು ಸರ್ವನಾಶ ಆದಾಗ ಭ್ರಷ್ಟಾಚಾರ ತಾನಾಗಿ ಸರ್ವನಾಶ ಆಗ್ತದೆ ಅಂತ ಸನ್ಮಾನ್ಯ ಗೌರವಾನ್ವಿತ ಉಪಲೋಕಾಯುಕ್ತರು ನಮಗೆ ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮುಖಾಂತರ. ಹಾಗೆ